ಒಂದು ಸುಂದರವಾದ ರೂಪಕವನ್ನು ಇವತ್ತು ಹೇಳ್ತೇನೆ. ಬಹಳ ಪ್ರಸಿದ್ಧವಾದ ಆಟ ಯಾವುದು ಜಗತ್ತಿನಲ್ಲಿ ಅಂದರೆ ಕ್ರಿಕೆಟ್. ಈ ಕ್ರಿಕೆಟ್ ಆಟನೂ ಒಂದು ರೂಪಕ ಅನ್ನೋದನ್ನು ನೋಡ್ಕೊಳ್ಬೇಕು. ಎಲ್ಲೆಲ್ಲೂ ಭಗವಂತನ ಸಂದೇಶ ಇರ್ತದೆ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು. ಅದೇನೋ ಆ ಕ್ರಿಕೆಟ್ ಗ್ರೌಂಡ್ ಇರ್ತದಲ್ಲ, ಆ ಕ್ಷೇತ್ರ ಅದು ಕರ್ಮಕ್ಷೇತ್ರ ಅಂತ ಇಟ್ಕೊಳ್ಬೇಕು. ಪ್ರತಿಯೊಬ್ಬರೂ ಆಟ ಆಡೋದೆ, ಎಕ್ಸ್ಪರ್ಟ್ಸ್ ಅಲ್ಲ, ಪ್ರತಿಯೊಬ್ಬರೂ ಆಟ ಆಡೋದು. ನಾವು, ನೀವು, ಹೆಣ್ಣು ಮಕ್ಕಳು ಎಲ್ಲರೂ ಒಂದು ಬ್ಯಾಟ್ ಹಿಡ್ಕೊಂಡು ಬರೋದು. ಕರ್ಮಕ್ಷೇತ್ರ ಅಂದ ಮೇಲೆ ಕೈಯಲ್ಲಿ ಬ್ಯಾಟ್ ಹಿಡ್ಕೊಂಡು ಆಟ ಆಡ್ಲಿಕ್ಕೆ ಬರಬೇಕಲ್ಲ. ಈ ಬ್ಯಾಟ್ ಹಿಡ್ಕೊಂಡು ಆಟ ಆಡಬೇಕಾದ್ರೆ ಅಲ್ಲಿ ಹಿಂದೆ 3 ಸ್ಟಂಪ್ ಇಟ್ಟಿರ್ತಾರೆ. 3 ಸ್ಟಂಪ್ ಇಟ್ಟಿರ್ತಾರೆ. ಈ ಕಡೆ ಇನ್ನೊಬ್ಬ ಇರ್ತಾರೆ, ಅವರಿಗೂ 3 ಸ್ಟಂಪು. ಇಲ್ಲಿ ನಿಂತವನು ಶಿಷ್ಯ, ಅಲ್ಲಿ ನಿಂತವರು ಗುರು. ಗುರು ಶಿಷ್ಯರಿಬ್ಬರಿಗೂ ಆಟ, ಒಬ್ಬರೇ ಆಟ ಆಡೋಂಗಿಲ್ಲ, ಇಬ್ಬರು ಕೂಡ ಆಟ ಆಡಬೇಕು. ಇಲ್ಲಿ ಗುರು ಮತ್ತು ಶಿಷ್ಯರ ಆಟ ಜೀವನದಲ್ಲಿ. ಬಹಳ ಮಂದಿ ಗುರುಗಳನ್ನು ಮಾಡ್ಕೊಳ್ಳದೆ ನಾನೊಬ್ಬನೇ ಆಟ ಆಡ್ತೇನೆ ಅಂತ ಹೊರಟಿದ್ದಾರೆ, ಎಡವಟ್ಟಾಗಿದೆ. ಎಲ್ಲರೂ ತಿಳ್ಕೊಳ್ಳೋಣ, ಗುರುಗಳ ಜೊತೆಗೆ ಆಟ ಆಡಬೇಕು. ನಮ್ಗೆ ಸೀನಿಯರ್ ಇರ್ತಾರೋ, ನಮ್ಗಿಂತ ಸ್ವಲ್ಪ ಎತ್ತರ ಅನುಭವ ಎಲ್ಲ ಇರ್ತದೆ. ಆದ್ದರಿಂದ ಅವನು ಹೇಳ್ತಾನೆ, ಹಂಗೆ ಹೊಡಿಬೇಡ, ಕ್ಯಾಚ್ ಹಿಡಿದ್ಬಿಟ್ಟಾರ, ಮತ್ತೆ ನಮ್ಮ ಟೀಮ್ ಗೆಲ್ಲಬೇಕಂದ್ರೆ ಹಿಂಗಿರಬೇಕು ಅಂತ ಹೇಳಲಿಕ್ಕೆ ಒಬ್ಬ ಸೀನಿಯರ್ ಮೋಸ್ಟ್ ಇರ್ತಾನೆ. ಆದ್ದರಿಂದ ಅವರು ಗುರು, ಇವ ಶಿಷ್ಯ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಆಟ ಆಡಬೇಕು. ಈ ಸಂದರ್ಭದಲ್ಲಿ ಇವರ ಹತ್ರನೂ 3, ಅವರ ಹತ್ರನೂ 3 ಸ್ಟಂಪ್ ಇರ್ತಾವೆ ನೋಡ್ರಿ. ಅವು ಸ್ಟಂಪ್ ಯಾವ ಗೊತ್ತೇನು? ಜ್ಞಾನ, ಭಕ್ತಿ, ವೈರಾಗ್ಯ. ಈ 3 ಸ್ಟಂಪ್ ಇದ್ರೆ ಅದ್ರ ಮುಂದೆ ನೀವು ಎಲ್ಲಿ ಬೇಕಲ್ಲಿ ನಿಂತು ಆಡ್ಲಿಕ್ಕೆ ಕೊಡೋದಿಲ್ಲ ಅವಕಾಶ, ಅದ್ರ ಮುಂದೆ ನಿಲ್ಲಬೇಕು. ಆಟದ ನಿಯಮ ಅದು. ಜ್ಞಾನ, ಭಕ್ತಿ, ವೈರಾಗ್ಯಗಳ ಮುಂದೆ ನೀವು ನಿಂತು ಆಟ ಆಡಬೇಕು. ಅಲ್ಲಿ ಮ್ಯಾಲೆ 2 ಬಿಲ್ಸ್ ಇಟ್ಟಿರ್ತಾರೆ. ಅದು ಶೀಲ ಮತ್ತು ವಿನಯ. ಶೀಲ ಕ್ಯಾರೆಕ್ಟರ್, ವಿನಯ ಹಂಬಲ್ನೆಸ್. ತಲೆಬಾಗಿದರೆ ಗೆದ್ರಿ ಅಂತ ತಿಳ್ಕೊಂಡು. ಶೀಲ ಇದ್ರೆ ದೇವರು ನಿಮ್ಗೆ ಅನುಗ್ರಹ ಮಾಡ್ತಾನೆ. ಅದೊಂದು ಕೆಟ್ಕೊಂಡ್ಬಿಟ್ರೆ ಮುಗೀತು. ಈ ಕ್ರಿಕೆಟ್ ಆಟದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ, ಶೀಲ, ವಿನಯ ಇದಿಷ್ಟು ಕಾಪಾಡಿಕೊಂಡು ಆಟ ಆಡಬೇಕು. ಎದುರಿನಿಂದ 1 ಓವರಿಗೆ 6 ಬಾಲ್ ಬರ್ತಾವೆ. ನಮ್ಮಲ್ಲೂ 6 ಅವರಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ತ. ಒಂದೊಂದು ಬಾಲ್ ಬಂದಂಗಲ್ಲ, ಅದು ಗುರಿ ಎಲ್ಲಿ ಇಟ್ಟಿರ್ತಾವ ಅಂದ್ರೆ ಆ ಕ್ರಿಕೆಟ್ ಸ್ಟಂಪ್ ಇರ್ತಾವಲ್ಲ, ಜ್ಞಾನ, ಭಕ್ತಿ, ವೈರಾಗ್ಯ, ಇವು 3ಕ್ಕೆ ಗುರಿ ಇಟ್ಟಿರ್ತಾವ್ರಿ ಅವೆಲ್ಲ. ಕಾಮ ಬಂದು ನೇರವಾಗಿ ಜ್ಞಾನಕ್ಕೆ ಬೀಳ್ತದೆ. ಅದು ಒಬ್ಬೊಬ್ಬರು ಆಡುವಾಗ ಒಂದೊಂದು ರೀತಿ ಬೀಳ್ತದೆ. ವೈದಿಕ ಬ್ರಾಹ್ಮಣರು ಆಡೋ ಮುಂದಾಗ ಲೋಭದ ಬಾಲ್ ಇರ್ತದೆ ನೋಡ್ರಿ. ಲೋಭದ ಬಾಲು ಔಟ, ಆಚಾರ್ಯರ ಮಂದೆಲ್ಲ ಔಟ್. ವೈದಿಕ ಬ್ರಾಹ್ಮಣರೆಲ್ಲ ಈ ಲೋಭದ ಬಾಲಿಗೆ ಬಿದ್ದೇ ಬೀಳ್ತಾರೆ ನೋಡ್ರಿ. ಒಬ್ಬರು ಆಚಾರ್ಯ ಇದ್ರು, ಭಾರಿ ಸ್ಟ್ರಿಕ್ಟ್ ರೀ ಅವರು, ಯಾರ್ಯಾರ ಮನೆಗೂ ಹೋಗಂಗಿಲ್ಲ, ಏನು ಭಾರಿ ಮಡಿ ಎಲ್ಲ. ಒಬ್ಬ ಬ್ರಾಹ್ಮಣ ನಮ್ಮ ಮನೆಗೆ ಬಂದು ಹೋಗ್ರಿ, ಪಾತ್ದುಳ್ಳಿ ಹಾಕ್ರಿ. ಆಗೋದಿಲ್ಲ ರೀ, ಎಲ್ಲ ನಮಗೆಲ್ಲ ಅಧ್ಯಯನ ಜ್ಞಾನ ಎಲ್ಲ ಮಾಡಬೇಕು. ನಿಮ್ಮ ಮನೆಗೆಲ್ಲ ಬಂದ್ಕೋತ ಅದು ಇದು ಲೌಕಿಕ ಹರಟೆ ಹೊಡ್ಕೋತ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ಕಾಲಹರಣ ನಮ್ಮ ಜೀವನದೊಳಗಿಲ್ಲ, ನಾವು ಬರೋದಿಲ್ಲ ಅಂತೇಳಿ ಮುಂದೆ ಹೊರಟೇ ಬಿಟ್ರು. ಪಾಪ ಅವ ಹಿಂದಿನ ಬೆನ್ನ ಹತ್ತಿದ, ಆಚಾರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅವ. ಆಚಾರ ನಂದೇನಿಲ್ಲ, ಈ ಚಾತುರ್ಮಾಸದೊಳಗೆ 2 ತೊಲಿ ಬಂಗಾರ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೆ. ಈಗ ಒಂದು 5-6 ಮಂದಿ ಆಚಾರ ಕೊಟ್ಟಿನಿ, ನಿಮಗೂ ಕೊಡಬೇಕು ಅನ್ಕೊಂಡಿದ್ದೆ, ಮತ್ತು ನೀವು ಬರೋದಿಲ್ಲ ಅಂದ್ರೆ ಹಂಗಂದೆ. ನಡಿ ಬರ್ತೀನಿ. ಯಾರ್ಯಾರ ಮನೆಗೆ ಹೋಗ್ಲಾರ್ದ ಆಚಾರರು ಬಂದೇ ಬಿಡ್ತಾರೆ ನೋಡ್ರಿ. ವೈದಿಕ ಬ್ರಾಹ್ಮಣರು ಅಂತ ಹೆಸರು ನಮಗೆ. ವೈದಿಕ ಅಂದ್ರೆ ಒಯ್ಯೋದು ಇಕ್ಕೋದು ಅಂತ, ಯಾರಿಗೆ ಕೊಡಂಗಿಲ್ಲೇ ಇಲ್ಲ. ನಮಗೆ ತಗೊಳ್ಳೋದಷ್ಟೇ ಗೊತ್ತದ ನೋಡ್ರಿ, ಕೊಡೋದು ಗೊತ್ತೇ ಇಲ್ಲಲ್ಲ. ಹಿಂಗೆ ಆಗ್ಬಿಡ್ತದೆ. ದಾನ, ಪ್ರತಿಗ್ರಹ ಅಂತ 2 ಬರೆದಾರ ಬ್ರಾಹ್ಮಣರಿಗೆ. ಪ್ರತಿಗ್ರಹ ಅದ, ದಾನ ಬರಬೇಕಲ್ಲ. ಇದು ಈ ಬಾಲಿಗೆ, ಆ ಲೋಭದ ಬಾಲಿಗೆ ಆಚಾರ ಆಟ ಆಡೋ ಕಾಲಕ್ಕೆ ಕ್ಲೀನ್ ಬೋಲ್ಡ್ ಆಗಿಬಿಡ್ತಾರೆ ಕೆಲವರು. ಮತ್ತೆಲ್ಲರೂ ಅಂತ ತಿಳ್ಕೊಬೇಡ್ರಿ, ಜ್ಞಾನಿಗಳು ಇದ್ದಾರೆ. ಮಾದನೂರು ವಿಷ್ಣು ತೀರ್ಥರನ್ನು ಸ್ಮರಣೆ ಮಾಡ್ಬೇಕ್ರಿ ಈ ಸಂದರ್ಭದೊಳಗೆ. ಒಂದು ಪದ್ಯಕ್ಕೆ ಅವರು ಇದನ್ನ ವೈರಾಗ್ಯ ಪಡ್ಕೊಂಡು ಹೋಗ್ಬಿಟ್ರು. ಆ ವೈರಾಗ್ಯದ ಸ್ಟಂಪ್ ಅದು ಅಂತ ತಿಳ್ಕೊಂಡಿರ್ಬೇಕು ಆಟ ಆಡೋ ಮುಂದಾಗ. ಅದನ್ನು ಕಾಪಾಡ್ಕೋಬೇಕಲ್ರಿ ನಾವೆಲ್ಲ. ಮಂಚದೋಳ್ ಸುಖ ತಲ್ಪದಿ, ಮಂಚದೋಳ್ ಸುಖ ತಲ್ಪದಿ. ಆಚಾರ ಭಾಳ ಶ್ರೀಮಂತರಿದ್ರು ಅಂತ ತಿಳ್ಕೊಬೇಕಿದ್ರ ಮೇಲೆ. ಮಂಚದೋಳ್ ಸುಖ ತಲ್ಪದಿ, ಪದ ಒತ್ತುತ್ತೀರೆ ಮೃಗಲಾಂಛನ ಮುಖಿ ಸಹಿತದಿ. ಹೆಂಡತಿ ಪಾದ ಒತ್ತುತ್ತಾ ಇದ್ದಾಳೆ. ಆಚಾರ ಆಗೋದೇ ಪುಣ್ಯ, ಅವರಿಗೆ ಲಗ್ನ ಆಗೋದೇ 2ನೇ ಪುಣ್ಯ. ಕನ್ಯಾ ಕೊಡ್ಬೇಕಲ್ರಿ ಯಾರ. ಅಕ್ಕಿ ಬಂದು ಗಂಡನ ಪಾದ ಒತ್ತೋದ 3ನೇ ಪುಣ್ಯ.
ಇವನೇ ಆಕಿನ ಪಾದ ಒತ್ತಬೇಕು, ಪುಣ್ಯ ಕಟ್ಕೊಂಡೆ ವಾ ಲಗ್ನ ಮಾಡ್ಕೊಂಡೆ ಅಂತ. ಆ ಪದ್ಯದಲ್ಲಿ ಎಷ್ಟು ಸ್ವಾರಸ್ಯ ನೋಡಿ. ಅದು ಸುಖ ಸಂಸಾರ ಅಂದ್ರೆ ಇದು. ಮಂಚದೋಳ್ ಸುಖ ತಲ್ಪದಿ ಪದವೊತ್ತುತ್ತಿರೆ ಮೃಗಲಾಂಛನ ಮುಖಿ ಸಹಿತದಿ ಪವಡಿಸಿರಲೊಂದಿನ ಕಿಂಚಿದ್ದೇಹ ಸ್ವಾಸ್ಥ್ಯದಿ ಹರಿದಾಸ ಪಾಡಿದ ಮಂಚ ಬಾರದು ಮಡದಿ ಬಾರಳು ಮಂಚ ಬಾರದು ಮಡದಿ ಬಾರಳು ಮುಂಚೆ ಮಾಡಿರಿ ಧರ್ಮವೆಂಬುವ ಕಿಂಚ ಗೀತೆಯ ಕೇಳಿದೊಡನೆ ಪ್ರಪಂಚ ಸುಖವನ್ನು ತ್ಯಜಿಸಿ ಪೊರಟರ ಸ್ಮರಿಸೋ ಸಂತತ ಮಾನವ ಗುರು ವಿಷ್ಣು ತೀರ್ಥರ ಸ್ಮರಿಸೋ ಸಂತತ ಮಾನವ. ವೈರಾಗ್ಯ ಬೇಕಲ್ಲ, ಆ ಜ್ಞಾನ ಭಕ್ತಿ ವೈರಾಗ್ಯ ಅವನು ಉಳಿಸಿಕೊಂಡು ಆಟ ಆಡಬೇಕು. 1 ಓವರಿಗೆ 6 ಬಾಲ್. ಎಡಕ ಬಲಕ ಇಬ್ಬರು ಅಂಪೈರ್ ನಿಂತಿರ್ತಾರೆ, ಅವರು ವಾಯುದೇವರು. 11 ಜನ ಆಟ ಆಡುವಾಗ ಅಂದ್ರೆ 10 ಜನ ಉಳಿದವರು ಕ್ಯಾಚ್ ಹಿಡಿಲಿಕ್ಕೆ ನಿಂತಿರ್ತಾರೆ. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ, ಅದರ ತತ್ವಾಭಿಮಾನಿ ದೇವತೆಗಳಿದ್ದಾರಲ್ಲ ಅವರೆಲ್ಲ ನಾವು ಔಟ್ ಮಾಡ್ಲಿಕ್ಕೆ ನಿಂತಿರ್ತಾರೆ. ಕ್ಯಾಚ್ ಹಿಡಿಯೋರು ಒಬ್ಬರು, ರನ್ ಔಟ್ ಮಾಡೋರು ಕೆಲವರು, ಒಟ್ಟ ಎಲ್ಲೋ ಒಂದು ಔಟ್ ಆಗೋ ವ್ಯವಸ್ಥೆ ಇರ್ತದೆ. ಇದು ಜೀವನ. ಇದರಲ್ಲಿ ಔಟ್ ಆಗದಂತೆ ಆ ಸ್ಟಂಪ್ಗಳನ್ನು ಉಳಿಸಿಕೊಂಡು ಹೊಡೆದ್ರೆ 6-4 ಹೊಡಿಬೇಕು ನೋಡ್ರಿ. ಈ 6-4 ಅಂದ್ರೆ ಏನು ಪುಣ್ಯ. ಒಮ್ಮೆಲೆ 6-4 ಯಾವಾಗ ಬರ್ತದ್ರೆ ಅಧಿಕ ಮಾಸದ ಬರ್ತಾವ್ರಿ. ಇವು 1-2 ಸುಮ್ಮನೆ ಸಂಧ್ಯಾ ವಂದನ ಜಪಾದವ ಏನು ಗುಡಿಗೆ ಹೋಗಿ ಬಂದು ಇವೆಲ್ಲ. ಅಧಿಕ ಮಾಸ ಅಂತಂದ್ರೆ 6 ಹೊಡೆದದ್ದು. ಏನ್ರಿ 1 ಡೇ ಕ್ರಿಕೆಟ್ ಮ್ಯಾಚ್ ಇದ್ದಂಗೆ ಅವು ಹೊಡೆದದ್ದು. ಅದ್ರಾಗ ದಾನ ಕೊಟ್ಟರೆ ಹೆಚ್ಚು ಪುಣ್ಯ, ಅದರಿಂದ ಸಂತೋಷ ಆಗಬೇಕು ಎಲ್ಲರಿಗೆ. ಒಮ್ಮೊಮ್ಮೆ ದಾನ ಕೊಡೋ ಮುಂದೆ ಕೊಡ್ತಿರ್ತಾರೆ. ಅಧಿಕ ಮಾಸದಲ್ಲಿ ಒಬ್ರು ಯಾರೋ ಹಲಸಿನ ಹಣ್ಣು ಕೊಟ್ಬಿಟ್ರಂತ 33. ಆಚಾರ ಮನಿ ಸಣ್ಣ ಮನಿ ಪಾಪ, ಒಂದು ಆಟೋದಾಗ 8 ತಂದು ಮೊದಲು ಇಟ್ಟರು. ಇವರು ದಾನ ಏನು ಕೊಟ್ಟರು ಅಂತ ಗೊತ್ತೇ ಆಗಿಲ್ಲ ಪಾಪ. ಅವರು ಕೃಷ್ಣಾರ್ಪಣ ವಸ್ತಂದ್ರು, ಇವ್ರು ತಗೊಂಡ್ರು. ಯಾಕೆ ತಲೆ ಕೃಷ್ಣಂಡಿಗೆ ಏನು ಕೊಡ್ತಾರೆ ಬಿಡ್ರಿ ಅಂತ ಅವು ಆಟೋದಾಗ ತಂದು ಇವ್ರು ಏನು ಮಾಡಿದ್ರು, ಅವು 8 ಒಳಗಿಟ್ಟು ಹೊರ ಮಲ್ಕೊಂಡ್ರಿ ಇವರು. ಯಾಕಂದ್ರೆ ಇರೋದೇ ಜಾಗ ಸಣ್ಣದು, ಏನು ಮಾಡೋದು. ಅವತ್ತು ಹೊರಗೆ ನಿದ್ದೆ, ಯಾಕಂದ್ರೆ ಒಳಗೆ 8 ಹಣ್ಣು, 8, 9 ಇಂತಿಂತ ಹಣ್ಣು. ಇನ್ನೊಂದು 8 ತಂದ್ರು, ಮತ್ತೆ 33 ಬರ್ಬೇಕಲ್ಲ. ಇವರಂದ್ರೆ ಇನ್ನೂ ಎಷ್ಟವ್ರು ಎಂದ್ರು, ಇನ್ನೊಂದು 8 ಉಳಿದವ್ರು ಎಂದ್ರು. ಅಂದ್ಕೊಂಡು ಇವ್ರು ಏನು ಮಾಡಿದ್ರು, ಇನ್ನೊಂದು ಆಟೋ ಮಾಡ್ಕೊಂಡು ಮಂದಿಗೆಲ್ಲ ಕೊಟ್ಟೋದು ಹೋಗ್ಬಿಟ್ರು. ಅವೆಲ್ಲ ಕೆಡಲಾರ್ದಂಗೆ ಮಾಡ್ಬೇಕಲ್ಲ. ಇದು ಉಲ್ಟಾ ಕೆಲಸ ಆಗ್ತಿರಿ ಇವರಿಗೆ. ಈ ನಮೂನಿ ದಾನ ಮಾಡಬಾರ್ದು ಅಧಿಕ ಮಾಸದಾಗ. ನಮ್ಮಲ್ಲಿ ಒಬ್ರು ಭಾರಿ ಲೋಭಿಗಳು, ಅವ್ರೇನು ಮಾಡಿದ್ರು, ಆಚಾರ್ಯ ತ್ರಾಸೋಗೋದು ಬೇಡ ಅಂತ 33 ಕಸಗಸಿ ಕೊಟ್ಬಿಟ್ರು. ಗಸಗಸೆ ಅಂತಾರಲ್ಲ, ಒಂದು ಚೀಟಿ ಒಳಗೆ ಹಾಕಿ 33 ಅವರೇ ಆಚಾರ ತೊಗೊಂಡವ್ರಿ ಅಂದ್ರು. ಆಹಾ, ಏನು ದಾನ ಮಾಡಿರ್ತಾರೆ. ಇಂಥ ದಾನಿಗಳನ್ನ ಇದ್ರೆ ಜನ್ಮ ಉದ್ಧಾರ. ಆಚಾರ್ಯರಿಗೆ ಉಪಯೋಗ ಆಗುವಂಥ ದಾನ ಮಾಡಬೇಕು, ಏನೇನೋ ದಾನ ಮಾಡಬೇಕು. ಆದ್ದರಿಂದ ಕ್ರಿಕೆಟ್ ಆಟ ಆಡುವಾಗ ಇಷ್ಟೆಲ್ಲ ಎಚ್ಚರಿಕೆಯಿಂದ ಆಡ್ತಾ ಇರುವಾಗ 6-4 ಹೊಡಿಬೇಕು. ಜನ ನಮ್ಮನ್ನು ನೋಡ್ತಿರ್ತಾರನ್ನೋ ಎಚ್ಚರ ಇರಬೇಕು ಪ್ರತಿಯೊಬ್ಬರಿಗೆ. ಸುತ್ತೆಲ್ಲ ಆಟ ನೋಡೋರು ಇರ್ತಾರೆ. ನಾವೇನು ತಿಳ್ಕೊತೀವಿ, ನಮ್ಮನ್ನ ಯಾರೂ ನೋಡೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಹಾಗ ಅಲ್ಲ, ನಾವು ಆಡುವ ಪ್ರತಿಯೊಂದು ಆಟವನ್ನು ಜನ ನೋಡ್ತಿರ್ತಾರೆ. ಜನರ ಒಳಗೆ ಭಗವಂತ ನಿಂತು ಅವಲೋಕನ ಮಾಡ್ತಾ ಇರ್ತಾನೆ. ಆಟ ಆಡಿಸುವವನು ಅವನೇ, ಆಟ ನೋಡಿಸುವವನು ಅವನೇ. ಇದನ್ನೆಲ್ಲವನ್ನು ಮಾಡ್ತಾ ಇರುವಾಗ ಎಚ್ಚರ ಒಂದಿರಲಿ. ಅಂಪೈರ್ ಇಬ್ಬರು ನಿಂತಿರ್ತಾರೆ, ವಾಯುದೇವರು ಔಟ್ ಅಂತ ಹೇಳೋರು ಅವರೊಬ್ಬರೇ. ಕೈ ಎತ್ತಿದ್ರು ಒಂದ್ಸಲ ಬಿದ್ದ ಅಂತ ಅರ್ಥ, ನಿಂದು ಮುಗಿತು ಪಾಠ ಅಂತ ಹೇಳಿದಂಗೆ ಅವರೊಬ್ಬರೇ ಎತ್ತಬೇಕಲ್ಲ. ಇನ್ನೂ ಒಂದು ಕೆಲವೊಂದು ಸಂದರ್ಭದೊಳಗೆ ವಾಯುದೇವರು ರೆಕಮೆಂಡ್ ಮಾಡಿ ಮೇಲೆ 3rd ಅಂಪೈರು ಯಾರಂತ ಹೇಳಬೇಕಾಗಿಲ್ಲ. ಈ ವೆಂಕಟೇಶ ಕಲ್ಯಾಣದ ಅಧಿಪತಿಯಾದ ನಮ್ಮ ವೆಂಕಟೇಶ ದೇವರೇ 3rd ಅಂಪೈರು. ನಾರಾಯಣ ಅಂತ ಈ ಜಗತ್ತಿನ ಎಲ್ಲವನ್ನು ನೋಡ್ತಕ್ಕಂಥ ಪರಮಾತ್ಮ. ಅದಕ್ಕೆ ನಮ್ಮ ಆಟವು ಧಾರ್ಮಿಕವಾಗಿ ಆಗಬೇಕು. ಈ ಕ್ರಿಕೆಟ್ ಆಟದಲ್ಲೂ ಒಂದು ಸಂದೇಶ ಇದೆ ಅಂತ ತಿಳ್ಕೊಳ್ಬೇಕು. ನೀವು ಯಾವುದನ್ನು ನೋಡ್ತೀರಿ ಅಲ್ಲೆಲ್ಲ ಭಗವಂತನ ಒಂದು ವಿಶೇಷ ವಿಭೂತಿ ರೂಪ ನಮಗೆ ಕಾಣುವಂಥದ್ದೇ ಜೀವನ ಸಾಧನೆ.